ನಿನ್ನೆ ಬೊಮ್ಮನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದೀವಿ. ಜಯಲಕ್ಷ್ಮಿ ಎಂಬ ಮಹಿಳೆ 46 ವರ್ಷ. ಆಕೆಗೆ ಇಬ್ಬರು ಹೆಣ್ಮಕ್ಳಿದ್ದಾರೆ. ಇಬ್ಬರಿಗೂ ಮದುವೆ ಮಾಡಿಕೊಟ್ಟಿರ್ತಾಳೆ ಅವಳು. ದೊಡ್ಡ ಮಗಳದು ಬೇರೆ ಹುಡುಗನ ಜೊತೆಲಿ ಯಾರಿಗೆ ನಾವು ಈಗ ಆಲ್ರೆಡಿ ಯಾರಿಗೆ ಅರೆಸ್ಟ್ ಮಾಡಿದ್ದೀವಿ ಅವನ ಜೊತೆಯಲ್ಲಿ ಅವಳದು ಫ್ರೆಂಡ್ಶಿಪ್ ಇದ್ದಿದ್ದನ್ನ ತಾಯಿಗೆ ಗೊತ್ತಾಗಿತ್ತು ಅಂದ್ಕೊಂಡು ಆ ಹಿನ್ನೆಲೆಯಲ್ಲಿ ಆಗಾಗ ತಾಯಿ ಮಗಳಿಗೆ ಗಲಾಟೆ ಆಗ್ತಾಯಿತ್ತು. ಅದೇ ಕಾರಣದಿಂದ ಮೊನ್ನೆ ಸಂಜೆ ಅವಳು ಮನೆಯಲ್ಲಿ ತಾಯಿ ಮಲಗಿದಾಗ ಇಬ್ಬರು ಸೇರಿ ಕೊಲೆ ಮಾಡಿರೋದು ತಿಳಿದು ಬಂದಿರುತ್ತದೆ. ಈಗ ಇಬ್ಬರಿಗೂ ನಾವು ಅರೆಸ್ಟ್ ಮಾಡಿದ್ದೀವಿ. ಈಗ ಕಸ್ಟಡಿಗೆ ತಗೊಂಡು ಏನು ಹೇಗೆ ಮಾಡಿದ್ರು ಅಂದ್ಕೊಂಡು ಎಲ್ಲ ತನಿಖೆ ಮುಂದುವರಿಸ್ತೀವಿ. ಅವರು ಸುಮಾರು ಒಂದು 20-30 ವರ್ಷದಿಂದ ಇದ್ದಾರೆ. ಅವರು ಸಣ್ಣದೊಂದು ಮನೆ ಮುಂದೆ ಒಂದು ದಿನಸಿ ಅಂಗಡಿನೂ ಇಟ್ಕೊಂಡಿದ್ದಾರೆ. ಅವರು ಮನೆಯಲ್ಲೇ ಇದ್ದು ಹೋಮ್ ಮೇಕರ್. ಸಾಕಷ್ಟು ಏನು ಬಾಡಿಗೆ ಬರೋ ಥರ ಸ್ವಲ್ಪ ಸ್ಟ್ರಾಂಗ್ ವುಮೆನ್ ಆಗಿ ಕಂಡು ಬಂದಿದೆ. ಫೈನಾನ್ಷಿಯಲ್ ತುಂಬ ಸ್ಟ್ರಾಂಗ್ ಇದ್ದಾರೆ ಅವರು. ಹೇಳಿದ ಹಾಗೇ ಇಬ್ಬರು ಹೆಣ್ಮಕ್ಳಿದ್ದಾರೆ. ಇಬ್ಬರು ಹೆಣ್ಮಕ್ಳಿಗೆ ಅವ್ರು ಮದುವೆ ಮಾಡಿ ಕೊಟ್ಟಿದ್ದಾರೆ. ಮೊದಲನೇವ್ರಿಗೆ ಅವರು ಸ್ವಂತ ತಮ್ಮನಿಗೆ ಏನು ಸೋದರ ಮಾವ ಅಂತಿರಲ್ಲ ಅವ್ರಿಗೇನೆ ಮದುವೆ ಮಾಡಿಕೊಟ್ಟಿರೋದು. ಮಗಳೂ ಒಬ್ಬಳು ಅದು ದಿನಸಿ ಅಂಗಡಿ ಏನಿದೆ ಮನೆಯದು ಅದೇ ನೋಡ್ಕೊಳ್ತಾ ಇರ್ತಾಳೆ. ಇನ್ನೊಬ್ಳು ಮಗಳು ಬೇರೆ ಕಡೆ ಪ್ರೈವೇಟ್ ಕೆಲಸಕ್ಕೆ ಹೋಗ್ತಾರೆ. ಅವರು ದೊಡ್ಡ ಮಗಳೂ ಬೇರೆ ಅವ್ರ ಜೊತೆಯಲ್ಲಿ ಫ್ರೆಂಡ್ಶಿಪ್ ಇರೋದ್ರಿಂದ ತಾಯಿಗೆ ಗೊತ್ತಾಗಿ ಆಗಾಗ ಅವ್ರು ಗಲಾಟೆ ಮಾಡ್ಕೊಳ್ತಾ ಇದ್ರು ತಾಯಿ ಮಗಳು. ಅದೆಲ್ಲ ಈಗ ತನಿಖೆಯಿಂದ ಗೊತ್ತಾಗಬೇಕು. ನಮಗೆ PM ರಿಪೋರ್ಟ್ ಪ್ರಕಾರ ಸ್ಟ್ರ್ಯಾಂಗ್ಯುಲೇಷನ್ ಅಂತ ಗೊತ್ತಾಗಿದೆ. ಕತ್ತಲ್ಲಿ ಮಾರ್ಕ್ ಇದೆ ಸ್ಟ್ರ್ಯಾಂಗ್ಯುಲೇಷನ್. ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋದಾಗ ಸ್ವಲ್ಪ ಇಂಜುರೀಸ್ ಗೊತ್ತಾಯಿತು. ಮತ್ತು ಕತ್ತಲ್ಲಿ ಸ್ವಲ್ಪ ಮಾರ್ಕ್ಸ್ ಎಲ್ಲ ಕಂಡು ಬಂದಿತ್ತು. ಹಾಗಾಗಿ ನಾವು ಸಸ್ಪೆಕ್ಟೆಡ್ UDR ಅಂತಲೇ ತಗೊಂಡಿದ್ವಿ. PM ರಿಪೋರ್ಟಿಂದ ನಮಗೆ ಖಚಿತಪಡಿಸಿದ್ರು. ಹೌದು ಇದೆ. ಅದು ತನಿಖೆಯಿಂದ ಗೊತ್ತಾಗುತ್ತೆ ಯಾವ್ಯಾವ ಥರದ್ದು ಮಾರ್ಕ್ಗಳು ಇವ್ರಿಗೆ ಕಸ್ಟಡಿಯಿಂದ ತಗೊಂಡ್ಮೇಲೆ ಗೊತ್ತಾಗುತ್ತೆ. ಅದೆಲ್ಲ ಈಗ ಕಸ್ಟಡಿಗೆ ತಗೊಂಡ್ಮೇಲೆ ಅದರಿಂದ ಗೊತ್ತಾಗುತ್ತೆ ಏನಕ್ಕೆ ಅಷ್ಟು ದ್ವೇಷ ಬೆಳೆದ್ಬಿಟ್ಟಿತ್ತು ಅಂತ. ಅವನು ಮಗಳಿಗೆ ಸ್ಕೂಲ್ಗೇನೋ ಪಿಕ್ ಮಾಡಿ ಬೇರೆ ಕೆಲಸಕ್ಕೇನೋ ಹೋಗಿದ್ರಂತೆ. ಅದನ್ನು ನೋಡಬೇಕು ಈಗ ಎಲ್ಲ. ಬೊಮ್ಮನಹಳ್ಳಿ